ವಾರೆ ವಾ ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ ಅವಾರ್ಡ್ ಕೊಡ್ಬೇಕ್ ಕಣ್ರಿ ನಿಮ್ ಆಕ್ಟಿಂಗ್ಗೆ. ಏನು ಓಳ್ ಬಿಟ್ಕೊಂಡು ನಮ್ಮ ಉಪೇಂದ್ರ ಅವ್ರು ಹೇಳ್ತಾರಲ್ಲ, ಓಲ್ಡ್ ಮಾಸ್ಟರು, ಓಳು ಬರೀ ಓಳು ಅಂತ ಹೇಳ್ಬಿಟ್ಟು ಹಂಗೆ ಓಲ್ಡ್ ಮಾಸ್ಟರ್ ಆಗ್ಬಿಟ್ಟಿದೀರ್ ಕಣ್ರಿ ನೀವು. ಸಿಕ್ಕಾಪಟ್ಟೆ ಓಳ್ ಬಿಟ್ಕೊಂಡು ಇಡೀ ಕರ್ನಾಟಕದಲ್ಲಿ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ದಂಗೆ ಓಡಾಡ್ತಾ ಇದೀರಿ ಅಂದ್ರೆ ಅದ್ ಯಾರಾದ್ರೂ ಒಬ್ರು ಇದಾರೆ ಇವತ್ತಂತ ಒಂದ್ ಲೀಡರು ಅಂದ್ರೆ ಅದು ಲೀಡರ್ ಅಂತ ಹೇಳಕ್ಕೂ ನಾಚಿಕೆ ಆಗತ್ತೆ ನಮ್ಗಳಿಗೆ. ನೀವೇ ಅದು ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ ಅವ್ರೆ. ಏನ್ರಿ ನಿಮ್ ಪಕ್ಷ ಸಂಘಟನೆ? ಜೆಡಿಎಸ್ ಅಂದ್ರೆ ಅರ್ಥ ಏನ್ರಿ? ಅರ್ಥ ಗೊತ್ತೇನ್ರಿ ನಿಮ್ಗೆ ಜೆಡಿಎಸ್ ಅಂದ್ರೆ? ದಿ ಜನತಾದಳ್ ಸೆಕ್ಯುಲರ್ ಅಂತ. ದಿ ಜನತಾದಳ್ ಸೆಕ್ಯುಲರ್ ಅಂತ ಹೆಸರಿಟ್ಕೊಂಡು ನಿಮ್ಮ ಕಾರ್ಯಕರ್ತರು ಸೆಕ್ಯುಲರಿಸಮ್ ಅನ್ನ ಫಾಲೋ ಮಾಡ್ತಾ ಇರುವಂತವ್ರು. ನಿಮ್ಮ ಕಾರ್ಯಕರ್ತರು ನೀವು ಜಾತಿ ಧರ್ಮ ಭೇದ ಇಲ್ದಂಗೆ ಎಲ್ಲಾ ಧರ್ಮದವರನ್ನು ಎಲ್ಲಾ ಜಾತಿಯವರನ್ನು ಗಣನೆಗೆ ತಕೊಂಡು ನೀವು ಅವರಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಕೊಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ದೇವೇಗೌಡರು ಏನಿದ್ದಾರೆ ಅವರಿಂದ ಹಿಡಿದು ನಿಮ್ಮ ಮೊನ್ನೆ ಜೈಲ್ಗೆ ಹೋದ್ರಲ್ಲ, ಒಂದು 10 ಹೆಣ್ಮಕ್ಳನ್ನ ರೇಪ್ ಮಾಡಿ ಅದನ್ನ ವಿಡಿಯೋ ಮಾಡ್ಕೊಂಡು ವಿಕೃತ ಮೆರೆದು ಅಸಹ್ಯವಾಗಿ ಊರೆಲ್ಲ ಉಗಿಸ್ಕೊಂಡು ಉಪ್ಪು ಹಾಕಿಸ್ಕೊಂಡು ಇವತ್ ಜೈಲಲ್ಲಿ ಬಿದ್ದಿದಾರಲ್ಲ, ಪ್ರಜ್ವಲ್ ನಿಮ್ ಬ್ರದರ್. ಇಲ್ಲಿ ಹೋಗ್ಬೇಕ್ರಿ ನೀವು, ಅಲ್ಲಿಗೆ ಹೋಗ್ಬೇಕು ನೀವು. ಆ ಮನೆಗಳಿಗೆ ಹೋಗಿ ಆ ಹೆಣ್ಮಕ್ಳ ಹತ್ರ ನೀವು ಕ್ಷಮೆ ಕೇಳಬೇಕು. ಹಾಸನದ ಜನತೆ ಹತ್ರ ಒಂದು ಕರ್ಟಸಿಗಾದ್ರೂ, ಒಂದು ಮಿನಿಮಮ್ ಕರ್ಟಸಿಗಾದ್ರೂ ಕ್ಷಮೆ ಕೇಳಿದೀರಿ ಅಂದ್ರೆ ನೀವಾಗ್ಲಿ ನಿಮ್ ತಂದೆಯವರಾಗ್ಲಿ ನಿಮ್ ತಾತನವರಾಗ್ಲಿ ಯಾರಾದ್ರೂ ಆಗ್ಲಿ ನಾಚಿಕೆ ಮಾನ ಇಲ್ವೇನ್ರಿ ನಿಮ್ಗೆ? ನಿಮ್ಮ ತಾತ ಇವತ್ತೇನಾದ್ರೂ PM ಆಗಿದ್ರು ಒಂದ್ ಕಾಲದಲ್ಲಿ ಅಂತಂದ್ರೆ ಅದಕ್ ಕಾರಣ ಹಾಸನದ ಜನತೆ. ನಿಮ್ ತಂದೆಯವರು ಏನಾದ್ರೂ ಇವತ್ತು CM ಆಗಿದ್ರು ಒಂದ್ ಕಾಲದಲ್ಲಿ ಅಂತಂದ್ರೆ ಅದಕ್ ಕಾರಣ ಹಾಸನದ ಜನತೆ. ಅಂತ ಹಾಸನದ ಜನತೆಗೆ ನೀವು ಅವಮಾನ ಮಾಡಿ ಅಲ್ಲಿನ ಮಾನಹಾನಿ ಮಾಡಿ ಅಲ್ಲಿನ ಜನಕ್ಕೆ ಇವತ್ತೊಂದು ಕ್ಷಮೆ ಕೂಡ ಕೇಳ್ದಂಗೆ ಧರ್ಮ ರಕ್ಷಣೆ ಮಾಡ್ಬಿಡ್ತಾರಂತೆ. ಧರ್ಮ ರಕ್ಷಣೆ ಬಸ್ಗಳು ಈ ಕಾರ್ಗಳನ್ನ ತಗೊಂಡ್ ಹೋಗ್ತಾ ಇದೀರಲ್ಲ ನೀವು, ನಾಚಿಕೆ ಆಗಲ್ವಾ ನಿಮ್ಗೆ? ಮನ ಮರ್ಯಾದೆ ಅನ್ನೋದೇನು ಇಲ್ವಾ? ಉಳ್ಕೊಳ್ಳೇ ಇಲ್ವಾ? ಮನುಷ್ಯ ಅಂದ್ರೆ ಸ್ವಲ್ಪ ಮನುಷ್ಯತ್ವ ಇರ್ಬೇಕು ನಿಖಿಲ್ ಕುಮಾರಸ್ವಾಮಿ ಅವ್ರೆ. ಸ್ವಲ್ಪನಾದ್ರೂ ಮನುಷ್ಯತ್ವ ಇರ್ಬೇಕು. ಯಾವ್ದ್ರಿ ಹೋರಾಟ ಮಾಡ್ಬೇಕಾಗಿರೋದು? ಜನತಾದಳ್ ಸೆಕ್ಯುಲರ್ ಪಾರ್ಟಿಯವರು ಉದ್ಯೋಗಗಳಿಲ್ಲ, ಉದ್ಯೋಗ ಸೃಷ್ಟಿ ಆಗ್ಬೇಕು, ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕು ನೀವಿವತ್ತು. ನಿಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ಅನ್ಯಾಯ, ಹಾಸನ ಜಿಲ್ಲೆಯಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ಮರಗಬೇಕು. ಒಂದ್ ಹನಿ ಕಣ್ಣೀರ್ ಹಾಕ್ಲಿಲ್ಲ ನೀವು. ಬೇರೆದಕ್ಕೆಲ್ಲ ಓಟ್ ಎಲೆಕ್ಷನ್ ಅಂತ ಬಂದ್ಬಿಟ್ರೆ ಸಾಕು, ಟೆವೆಲ್ಗಳಿಗೆ ವಿಕ್ಸು ಅಮೃತಾಂಜನ್ ಉಜ್ಕೊಂಡು ಅಪ್ಪ ಮಕ್ಳು ಪಾರ್ಟಿ ಡ್ರಾಮಾ ಕಂಪ್ನಿ ಶುರು ಮಾಡ್ಕೊಬಿಡ್ತೀರ ಹೂ ಅಂತ ಅಳಕ್ಕೆ. ಇವಾಗ ನಿಮ್ಗೆ ಹೆಣ್ಮಕ್ಳಿಗೆ ನೀವೇ ಅನ್ಯಾಯ ಮಾಡಿ ಜೈಲಲ್ಲಿ ಕೂತಿದಾರೆ ನಿಮ್ ಬ್ರದರು. ಒಂದ್ ಹನಿ ಕಣ್ಣೀರ್ ಬೇಡ ನಿಮ್ಗೆ? ನಿಮ್ ಯೋಗ್ಯತೆಗೆ ಬಸ್ ಹಾಕೊಂಡ್ ಬಂದ್ಬಿಟ್ಟಿದಾರೆ ಇಲ್ಲಿಗೆ, ಏನೋ ದೊಡ್ಡ ಧರ್ಮ ರಕ್ಷಣೆ ಮಾಡ್ಬಿಡ್ತಾರಂತ. ನಿಮ್ಮನ್ನ ನಂಬ್ಕೊಂಡಿರುವಂತಹ ಜನ ಅವರನ್ನೊಂದು ಕ್ಷಮೆ ಕೇಳೋದಿರ್ಲಿ ನಿಮ್ಗೆ, ಅವ್ರು ಕ್ಷಮಿಸೋದಿರ್ಲಿ. ಅಟ್ಲೀಸ್ಟ್ ಕ್ಷಮೆ ನೀವು ಕೇಳಿದಿರಾ ನೀವು ಮತದಾರರಲ್ಲಿ? ನಮ್ಮ ಕುಟುಂಬದಿಂದ ಈ ರೀತಿಯಾಗಿ ಅನ್ಯಾಯ ಆಗಿರೋದಕ್ಕೆ ನಾವು ಜನರಲ್ಲಿ ಕ್ಷಮೆ ಕೇಳ್ತೀವಿ ಅಂತ ಕೇಳಿದಿರೇನ್ರಿ ನೀವು? ನಿಮ್ ತಂದೆಯವರಾದ್ರೆ ಒಂದು ಕ್ಷಮೆನೂ ಕೇಳಲಿಲ್ಲ. ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಬಿಡ್ತಾ ಇದ್ರು ಇನ್ಯಾರಾದ್ರೂ ಆಗಿದ್ರೆ, ಇಷ್ಟು ಅನ್ಯಾಯ ಜನಕ್ಕೇನಾದ್ರೂ ಮಾಡಿದಿದ್ರೆ. ಇವತ್ತಿಗೂ ಸೆಂಟ್ರಲ್ ಮಿನಿಸ್ಟರ್ ಆಗಿ ಕುತ್ಕೊಂಡಿದ್ದಾರೆ. ಅವ್ರಿಗಂತೂ ಇಲ್ಲ, ನಿಮಗಿಲ್ವಾ ಕಾಮನ್ ಸೆನ್ಸು? ಧರ್ಮ ರಕ್ಷಣೆ ಮಾಡ್ಬಿಡ್ತಾರಂತೆ. ಅಲ್ಲಿ SIT ರಚನೆ ಆಗಿರೋದೇನಕ್ಕೆ? ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಂದಾಕಿದ್ದಾರೆ. ಸೌಜನ್ಯ ಅಂತ ಹೆಣ್ಮಗಳದ್ದು ಕೇಸ್ ನೋಡಿಲ್ವಾ ನೀವು? ಆ ಹೆಣ್ಮಗ್ಳಿಗೆ ಇವತ್ತವರೆಗೂ ನ್ಯಾಯ ಸಿಕ್ಕಿದ್ಯಾ? 6 ಇಂಚು ಮಣ್ಣು ತುಂಬಿದಾರ್ರಿ ಮರ್ಮಾಂಗಕ್ಕೆ. ನಿಖಿಲ್ ಕುಮಾರಸ್ವಾಮಿ ಅವರೇ, ಮಾನ ಮರ್ಯಾದೆ ಏನಾದ್ರು ಇದ್ಯಾ ನಿಮ್ಗೆ? ಧರ್ಮ ರಕ್ಷಣೆ ಮಾಡ್ಬಿಡ್ತಾರಂತೆ. SIT ರಚನೆ ಆಗಿರೋದು ತನಿಖೆ ನಡೀಲಿಕ್ಕೆ. ಈ ತನಿಖೆಗೆ ಅಡ್ಡಲಾಗಿ ಆ BJP ಅವ್ರಿಗೇನೋ ಮಾನ ಮರ್ಯಾದೆ ಇಲ್ಲ, ಹಿಂದೂ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಧರ್ಮ ಯುದ್ಧ ಅಂತೆ. ಯಾರ ವಿರುದ್ಧ ಇವ್ರು ಧರ್ಮ ಯುದ್ಧ ಮಾಡೋದು? ದೇವರ ವಿರುದ್ಧನ ಇಲ್ಲ ಅಂದ್ರೆ SIT ಅವ್ರ ವಿರುದ್ಧನ? SITನ ಸ್ವಾಗತ ಮಾಡ್ತಾರಂತೆ, ದೇವರನ್ನು ಇವ್ರು ನಂಬ್ತಾರಂತೆ, ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಾರಂತೆ. ಮತ್ತೆ ಯಾರ ವಿರುದ್ಧ ರೀ ಮಾನ ಮರ್ಯಾದೆ ಇಲ್ದೆ ಇವ್ರು ಧರ್ಮ ಯುದ್ಧ ಮಾಡೋದು? ಆ ದೇವ್ರಾದ್ರೂ ಮೆಚ್ಕೋತಾರೇನ್ರಿ? ಅದನ್ನ ನೋಡ್ಬಿಟ್ಟು ನಾನು ಏನಾದ್ರೂ ರಾಜಕೀಯ ಬೇಳೆ ಬೇಯಿಸ್ಕೊಬಿಡೋಣ ಅಂತ ನಿಖಿಲ್ ಕುಮಾರಸ್ವಾಮಿ ಅವರೇ, ಮಾನ ಮರ್ಯಾದೆ ಇಲ್ದಂಗೆ ಜೀವಾವಧಿ ಶಿಕ್ಷೆ ಆಗಿದೆ ನಿಮ್ ಬ್ರದರ್ಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅದಕ್ಕೆ ನಾಚಿಕೆ ಇಲ್ಬೇಕು ನಿಮ್ಗೆ ಸ್ವಲ್ಪ. ಅಲ್ಲಿ ಹಾಸನದ ಜನತೆಯನ್ನ ವಿಶ್ವಾಸಕ್ಕೆ ತಗೊಳ್ರಿ.
ಇನ್ನು ಮುಂದೆ ಈ ರೀತಿಯಾಗಿ ಆಗಲ್ಲ ನಮ್ ಕುಟುಂಬದಿಂದ ಅಂತ ಹೇಳುವಂತ ಆಶ್ವಾಸನೆಯನ್ನ ಕೊಡಿ. ಅವರನ್ನ ವಿಶ್ವಾಸಕ್ಕೆ ತಗೊಳ್ಳಿ. ನಿಮ್ ಕಾರ್ಯಕರ್ತರಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲ್ಸ ಮಾಡ್ತಾ ಇವತ್ತು ಇಲ್ಲೇನೋ ಧರ್ಮ ರಕ್ಷಣೆ ಮಾಡ್ಬಿಡ್ತಾರಂತ ಇವ್ರು. ಓಲ್ಡ್ ಮಾಸ್ಟರ್, ಮಿಸ್ಟರ್ ಓಲ್ಡ್ ಮಾಸ್ಟರ್ ನಿಖಿಲ್ ಕುಮಾರಸ್ವಾಮಿ, ಇಂಥ ಕೃತ್ಯದಿಂದ ನೀವು ದೂರ ಇರೋದು ಒಳ್ಳೇದು. ಈ ತರ ಗಲೀಜ್ ಕೆಲ್ಸಗಳನ್ನ ಮಾಡೋದ್ರಿಂದ ದೂರ ಇರಿ. ಧರ್ಮ ರಕ್ಷಣೆ ಯಾವಾಗ ಆಗತ್ತೆ ಅಂದ್ರೆ ಧರ್ಮದ ದಾರಿಯಲ್ಲಿ ನಡೆದ್ರೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಒಂದ್ ಹನಿ ಕಣ್ಣೀರ್ ಹಾಕಿದ್ರೆ, ನಮ್ಗ್ ಓಟ್ ಹಾಕಿ ನಮ್ಮನ್ ಗೆಲ್ಸಿ ನಮ್ಗ್ ಅಧಿಕಾರ ಕೊಡಿ, ಅಧಿಕಾರವನ್ನ ದುರುಪಯೋಗ ಮಾಡ್ಕೋತೀವಿ ಅಂತ ಕಣ್ಣೀರ್ ಹಾಕೋದಲ್ಲ. ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಮರಗ್ಬೇಕು. ಈಸ್ ಲೀಡರ್ ರೀ. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಹೋಗ್ಬಿಟ್ಟು ಅಲ್ಲಿ ಓಳ್ ಬಿಟ್ಕೊಂಡ್ ತಿರ್ಗೋದಲ್ಲ. ಓಳ್ ಬಿಟ್ಕೊಂಡ್ ತಿರ್ಗಿದ್ರೆ ಯಾರು ನಿಮ್ಗ್ ಓಟ್ ಹಾಕಲ್ಲ. ನೀವು, ನಿಮ್ ತಂದೆ, ನಿಮ್ ಪಕ್ಷದವ್ರು ಯಾರಿದೀರಿ, ನಿಮ್ ಕುಟುಂಬದವ್ರು, ಪಕ್ಷದವ್ರು ಅಂತ ನಾನ್ ಖಂಡಿತ ಹೇಳಲ್ಲ. ನಿಮ್ ಕಾರ್ಯಕರ್ತರು ಪಾಪ ಮುಗ್ಧರಿದ್ದಾರೆ. ಅವರು ಜನತಾದಳ ಅಂತ ಹೇಳಿದ್ರೆ ಅದು ಸೆಕ್ಯುಲರ್ ಪಾರ್ಟಿ, ಅದು ಎಲ್ಲರ ಪರವಾಗಿ ನಿಂತ್ಕೊಳ್ಳುವಂತ ಪಾರ್ಟಿ, ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡತ್ತೆ. ನಿಮ್ ಸಿಂಬಲ್ ಕೂಡ ತೆನೆ ಹೊತ್ತ ಮಹಿಳೆ. ತೆನೆ ಹೊತ್ತ ಮಹಿಳೆಗೆ ಅನ್ಯಾಯ ಮಾಡ್ದವ್ರು ನೀವು. ಇನ್ಯಾರಿಗ್ ನ್ಯಾಯ ಕೊಡ್ಸಕ್ ನೀವು ಹೊರಟಿದೀರ ಅಲ್ಲಿ. ಸೊ ನಾನು ಈ ವಿಡಿಯೋ ಮೂಲಕ ಹೇಳೋದಂದ್ರೆ, ಇನ್ನು ಓಳ್ ಬಿಟ್ಕೊಂಡ್ ತಿರುಗ್ಬೇಡಿ ನಿಖಿಲ್ ಕುಮಾರಸ್ವಾಮಿ ಅವರೇ. ಹೋಗಿ ಹಾಸನದ ಜನತೆ ಹತ್ರ ಕ್ಷಮೆ ಕೇಳಿ. ಇಡೀ ಕರ್ನಾಟಕದ ಜನತೆ ಹತ್ರ ನಿಮ್ ತಂದೆಯವ್ರನ್ನ ಕ್ಷಮೆ ಕೇಳಕ್ ಹೇಳಿ. ಏನಾದ್ರೂ ಒಂಚೂರು ಕ್ಷಮೆ ಏನಾದ್ರೂ ಕ್ಷಮಿಸಿದ್ರೆ ನಿಮ್ ಜೀವನಗಳ ಸಾರ್ಥಕ ಆಗತ್ತೆ. ಅವ್ರಿಂದಲೇ ಇವತ್ ನೀವ್ ಈ ಪೊಸಿಷನ್ ಅಲ್ಲಿ ಇರೋದು. ಅದೇನೇ ಇರ್ಲಿ ಫ್ರೆಂಡ್ಸ್, ಈ ವಿಡಿಯೋ ನಿಖಿಲ್ ಕುಮಾರಸ್ವಾಮಿಗೆ ತಲುಪ್ಬೇಕು. ಯಾಕಂದ್ರೆ ಇನ್ನಾದ್ರೂ ಓಳ್ ಬಿಟ್ಕೊಂಡು ನಾನ್ ಧರ್ಮ ರಕ್ಷಣೆ ಮಾಡ್ಬಿಡ್ತೀನಿ ಅಂತ ತಿರ್ಗೋದು ನಿಲ್ಬೇಕು. ಅಲ್ಲಲ್ಲಿ ಉದ್ಯೋಗಗಳಿಲ್ಲ ಯುವಕರಿಗೆ. ಉದ್ಯೋಗ ಸೃಷ್ಟಿ ಆಗ್ಲಿ ಅಂತ ಹೋರಾಟ ಮಾಡಕ್ ಹೇಳಿ. ಇಲ್ಲ ಉದ್ಯೋಗ ಸೃಷ್ಟಿ ಮಾಡ್ಲಿ. ಈತ ಕೂಡ ಒಬ್ಬ ಯುವಕ ಅಲ್ಲ, ಯುವ ನಾಯಕ JDSದು. ಮೂರ್ ಸತಿ ಜನ ಸೋಲ್ಸ್ ಕೂರ್ಸಿದ್ದಾರೆ. ಸೊ ಅದೇನೇ ಇರ್ಲಿ ಸ್ನೇಹಿತರೆ, ಈ ವಿಡಿಯೋ ಆತನಿಗೆ ತಲುಪಿಸಿ, ಆತನಿಗೆ ಅರ್ಥ ಆಗ್ಲಿ, ಆತನ ತಪ್ಪು ಅರಿವಾಗ್ಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.